ಹಾಯ್ ಸಿದ್ದು ಅವರೇ. ಏನ್ರಿ ಬಂದಿರೋದು ನಿಮ್ಗೆ? ಯಾಕೆ ಈ ರೀತಿ ಆಟ ಆಡ್ತಿದ್ದೀರಾ? ನಿಮ್ಗೆ ಇದು ಸರಿ ಅನ್ಸುತ್ತಾ? ಅಯ್ಯೋ, ನಾನೆಲ್ಲ ಆಟ ಆಡ್ತಿದ್ದೀನಿ? ನಿಮ್ಮನ್ನ ಪ್ರೀತಿಸ್ತಿದ್ದೀನಿ ಅಂತ ಹೇಳೋದು ನಿಮ್ಗೆ ಆಟ ಅನ್ನಿಸ್ತಾ ಇದೆಯಾ? ಮತ್ತಿನ್ನೇನ್ರಿ, ಇಷ್ಟು ದಿವಸ ನಿನ್ನಂದ್ರೆ ನಂಗೆ ಇಷ್ಟ ಇಲ್ಲ, ನಿಂಗೂ ಜೋಡಿ ಸರಿ ಹೋಗೋದಿಲ್ಲ, ಹೆಂಗಾರು ಮಾಡಿ ಈ ಮದ್ವೆನ ನಿಲ್ಸ್ಬೇಡ ಅಂತ ಓಡಿತಿದ್ದವರು ಈಗ ಇದ್ದಕ್ಕಿದ್ದಂಗೆ ಪ್ರೀತಿಸ್ತಾ ಇದ್ದೀನಿ ಅಂದ್ರೆ ಹೆಂಗೆ? ಹುಡುಗಿರ ಮನಸ್ಸು ಚಂಚಲ ಅಂತ ಗೊತ್ತು, ಆದ್ರೆ ಈ ರೀತಿ ಆಗುತ್ತೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ಗೌಡ್ರೆ, ಪ್ರೀತಿ ಯಾವಾಗ ಹೇಗೆ ಹುಟ್ಟುತ್ತೆ ಅಂತ ಯಾರು ಗೊತ್ತಿರುತ್ತೆ ಹೇಳಿ? ಇಷ್ಟು ದಿನ ಇಲ್ದಿದ್ದ ಪ್ರೀತಿ ಇವಾಗ ಹುಟ್ಟಬಾರ್ದು ಅಂತ ಏನಾದರೂ ರೂಲ್ಸ್ ಇದೆಯಾ? ಅಷ್ಟಕ್ಕೂ ನಾನೊಂದು ಹುಡುಗಿ ಆಗಿ ಒಳ್ಳೆ ಗುಣ ಇರೋ ಹುಡುಗನ ಪ್ರೀತಿ ಮಾಡೋದ್ರಲ್ಲಿ ಏನು ತಪ್ಪಿದೆ? ಏನು ಒಳ್ಳೆ ಗುಣಗಳ್ರಿ? ಇಷ್ಟು ದಿವಸ ನೀವು ನನ್ನ ಒಳ್ಳೆ ಗುಣಗಳನ್ನ ನೋಡೇ ಇಲ್ವಾ? ಇವತ್ತು ಯಾರಿಗೋ ಸಹಾಯ ಮಾಡಿದೆ, ಯಾರೋ ಅಪ್ಪ ಅಮ್ಮನ ಗೌರವ ಕೊಟ್ಟೆ, ಯಾರೋ ಪ್ರೇಮಿಗಳನ್ನ ಒಂದ್ ಮಾಡಿದೆ ಅಂತ ಹೇಳ್ತಿದ್ರಲ್ಲ, ಇದು ನಾನೇ ಅಲ್ಲ, ನನ್ನ ಜಾಗದಲ್ಲಿ ಯಾರೇ ಇದ್ದಿದ್ರು ಮಾಡಿರೋರು. ಅದರಲ್ಲೂ ನಾನು ರಾಜಕೀಯದಲ್ಲಿ ಇರ್ಬೇಕಂದ್ರೆ ಹಿಂಗೆಲ್ಲ ನಡ್ಕೊಳ್ಳೇಬೇಕು. ಅದ್ಯಾಕೆ ನಿಮ್ಗೆ ಅರ್ಥ ಆಯ್ತಿಲ್ಲ? ಗೌಡ್ರೆ, ರಾಜಕೀಯ ನನಗೂ ಗೊತ್ತಿದೆ. ರಾಜಕೀಯದಲ್ಲಿ ಇದ್ದಾಗ ನಡ್ಕೊಳ್ಳೋದಕ್ಕೂ ಅದರಿಂದ ಆಚೆ ಇದ್ದಾಗ ನಡ್ಕೊಳ್ಳೋದಕ್ಕೂ ವ್ಯತ್ಯಾಸ ಇದೆ. ಆ ವ್ಯತ್ಯಾಸ ನಿಮ್ಮಲ್ಲಿ ನನಗೆ ಕಾಣಿಸಿದೆ. ನೀವು ಇದನ್ನೆಲ್ಲ ಮನಸ್ಫೂರ್ತಿಯಾಗಿ ಮಾಡಿರೋದನ್ನ ನಾನು ಗಮನಿಸಿದ್ದೀನಿ. ಅದಕ್ಕೆ ನೀವು ನನಗೆ ಇಷ್ಟ ಆಗಿದ್ದು. ಮೇಡಮ್ ಅವರೇ, ಮನುಷ್ಯನ ಗುಣ ಇಷ್ಟಪಡೋದಕ್ಕಿಂತ ನಮ್ಮ ಮನ್ಸಿಗೆ ಇಷ್ಟ ಆಗಿದೆಯಾ ಅಲ್ವಾ ಅಂತ ನೋಡ್ಬೇಕು. ಇವತ್ತು ಆಡಿರೋ ಮಾತು ಮಾಡಿರೋ ಸಹಾಯ ನಾಳೆ ಬದಲಾಗೋದಿಲ್ಲ ಅಂತ ಏನ್ ಗ್ಯಾರಂಟಿ? ವಯಸ್ಸು ಪರಿಸ್ಥಿತಿ ಬದಲಾದಾಗೆ ಎಲ್ಲನೂ ಬದಲಾಗ್ಬೋದಲ್ವಾ? ನಾಳೆ ದಿನ ನನ್ನ ಗುಣನೇ ಬದಲಾದ್ರೆ ಆಗೇನ್ ಮಾಡ್ತೀರಾ? ಇದಕ್ಕೆ ಹೇಳ್ತಾವನೆ, ಈ ಪ್ರೀತಿ ಮದುವೆ ಎಲ್ಲ ಬೇಡ ಮೇಡಮ್ ಅವರೇ. ಅದ್ರಲ್ಲೂ ನನ್ಗೆ ಇದೆಲ್ಲ ಸೆಟ್ ಆಗಕ್ಕಿಲ್ಲ. ಇದು ನಿಲ್ಗೆ ಬಿಟ್ಬಿಡಿ. ನಾನು ನೀವು ಒಂದಾಗಕ್ಕೆ ಸಾಧ್ಯನೇ ಇಲ್ಲ. ಗೌಡ್ರೆ, ಒಂದ್ ನಿಮಿಷ ನನ್ನ ಮಾತು ಕೇಳಿ. ನನಗೆ ಯಾರ ಮಾತು ಕೇಳೋ ಮೂಡಲಿಲ್ಲ ಮೇಡಮ್ ಅವರೇ. ಇವತ್ತೇ ಇದೆಲ್ಲ ಕೊನೆ ಆಗ್ಬೇಕು. ಗೌಡ್ರೆ, ಗೌಡ್ರೆ, ಈಗ ನೋಡಿ ಎಷ್ಟು ಲಕ್ಷಣವಾಗಿ ಕಾಣ್ತಾ ಇದ್ದೀರಿ. ನಾನು ನಿಮಗೆ ಚೆನ್ನಾಗಿ ಕಂಡ್ರೆ ಸಾಕು, ಊರವ್ರಿಗೆಲ್ಲ ಚೆನ್ನಾಗಿ ಕಾಣಿಸೋದೇನು ಬೇಕಾಗಿಲ್ಲ. ಅದು ಸರಿನೇ, ಆದರೆ ನಾವು ಹೋಗ್ತಿರೋದು ರಿಜಿಸ್ಟ್ರೇಷನ್ಗೆ ಅಂತ. 4-6 ಜನರ ಕಣ್ಣು ನಿಮ್ಮ ಮೇಲಿರುತ್ತೆ. ಅದಕ್ಕೆ ಈಗ ನೋಡಿ ಲಕ್ಷಣವಾಗಿ ಕಾಣ್ತಿದ್ದೀರಲ್ಲ, ಸಾಕು. ಬಾಯಿದೆ, ನಿಮ್ಗಲ್ಲೊಂದು ಸರ್ಪ್ರೈಸ್ ಇದೆ. ಸರ್ಪ್ರೈಸಾ? ಏನ್ರಿ ಅದು? ಸರ್ಪ್ರೈಸ್ ಏನು ಅಂತ ನಾನು ಹೇಳಿಬಿಟ್ರೆ ಸರ್ಪ್ರೈಸ್ ಹೇಗೆ ಉಳಿಯುತ್ತೆ? ಹೋಗಿ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಬಿಡಿ. ಅದೇನು ಅಂತ ಹೇಳಿ ಪ್ಲೀಸ್. ಅವತ್ತು ನಮ್ಮ ಮನೆಗೊಬ್ಬರು ಗೆಸ್ಟ್ ಬಂದಿದ್ರು ತಾನೆ, ಅವ್ರು ಇವತ್ತು ನಿಮಗೆ ಅಲ್ಲಿ ಸಿಗ್ತಾರೆ. ಅವತ್ತಿಂದ ಅದ್ಯಾರು ಅಂತ ಹೇಳಿ ನಂಗೆ ಆಟ ಆಡಿಸ್ತಿದ್ದೀರಾ ಅಲ್ವಾ? ಅದ್ಯಾರು ಅಂತ ಹೇಳ್ಬಾರ್ದಾ? ಹೇಳ್ಬಿಟ್ರೆ ಥ್ರಿಲ್ಲಲ್ಲಿ ಉಳಿಯುತ್ತೆ. ಹೇಗೂ ಹೋಗಿ ಅವ್ರನ್ನ ನೋಡ್ತೀವಲ್ಲ, ನಿಮಗೆ ಗೊತ್ತಾಗೋಗುತ್ತೆ. ಸರ್ಪ್ರೈಸ್ ಅಂತೂ ಹಾಗೆ ಆಗುತ್ತೆ. ಸರಿ, ಹೊರಡೋಣವಾ? ರೀ, ಮತ್ತ್ಯಾಕ್ರಿ ಹೀಗೆ ನೋಡ್ತಿದ್ದೀರಾ? ಮತ್ತೆ ಸೀರೆ ಚೇಂಜ್ ಮಾಡ್ಕೊಂತ ಮಾತ್ರ ಹೇಳ್ಬೇಡಿ, ನಾನಂತೂ ಮಾಡಲ್ಲ. ಸೀರೆ ಅಲ್ಲ, ಒಂದು ನಿಮಿಷ ಬಂದೆ. ನೋಡಿ, ಎಲ್ಲಿ ಪರ್ಫೆಕ್ಟಾಗಿ ಕಾಣ್ತೀನಿ. ಬನ್ನಿ ಬನ್ನಿ ಬನ್ನಿ. ಒಂದ್ ನಿಮಿಷ, ಒಳ್ಳೆ ಕೆಲ್ಸಕ್ಕೆ ಹೋಗ್ತಿದ್ದೀವಿ, ಹಾಗೆ ಸುಮ್ಮನೆ ಹೋಗ್ಬಿಟ್ರೆ ಆಗುತ್ತಾ? ದೇವ್ರ ಹತ್ರ ಆಶೀರ್ವಾದ ತಗೊಂಡು ಹೋಗೋಣ ಬನ್ನಿ. ಒಂದ್ಸತಿ ದೇವ್ರ ಮನೆಗೆ ಹೋಗಿ ನಮಸ್ಕಾರ ಮಾಡೋಣ. ಒಂದೇ ದೇವಸ್ಥಾನ ಇದೆ, ಅಲ್ಲಿ ಕರ್ಕೊಂಡು ಹೋಗ್ತೀನಿ, ನಮಸ್ಕಾರ ಮಾಡ್ಕೊಂಡೇ ಹೋಗೋಣ. ಗೌಡ್ರೆ, ಯಾಕೆ ಬೇಜಾರು ಮಾಡ್ಕೋತಿದ್ದೀರಾ? ನನ್ನ ಮಾತು ಕೇಳಿ. ನೋಡಿ ಮೇಡಮ್ ಅವರೇ, ಕೇಳೋಕ್ಕೂ ಹೇಳೋಕ್ಕೂ ಏನು ಉಳಿದಿಲ್ಲ. ಇವತ್ತೇ ಇದನ್ನೆಲ್ಲ ನಿಲ್ಸ್ಬಿಡುಮ. ನಮ್ಮಿಬ್ರು ಮುಂಚೆನಂಗೆ ಇರುಮ. ಅಲ್ಲ ಗೌಡ್ರೆ, ಒಂದು ನಿಮಿಷ ರೀ. ಹೇಳಿ ಅದಕ್ಕೆ. ಸಿದ್ದು, ಈಗ ನೀವೆಲ್ಲಿದ್ದೀರಾ? ಏನು ಮಾಡ್ತಿದ್ದೀರಾ? ನಿನ್ನೆನೇ ಹೇಳಿದ್ನಲ್ಲ ಅದಕ್ಕೆ, ಅವ್ರ ತಾವ ಎಲ್ಲನೂ ಹೇಳ್ತೀನಿ ಅಂತ. ಅದೇ ಕೆಲಸದಲ್ಲ ಅವನೇ. ಅವ್ರ ಹತ್ರ ಹೇಳ್ತವನೆ, ನೋಡಿ ನೀವು ಅನ್ಕೊಳ್ತಿರೋ ಥರ ಏನು ನಡೆಯೋಕ್ಕಿಲ್ಲ. ನನ್ನ ಇಷ್ಟದಲ್ಲಿ ಈ ಪ್ರೀತಿ ಪ್ರೇಮ ಎಲ್ಲ ಸರಿ ಬರೋಕ್ಕಿಲ್ಲ. ನಾನು ನಿಮ್ಗೆ ಸರಿಯಾಗಿ ಜೋಡಿನೂ ಅಲ್ಲ. ನಿಮ್ಮ ಪಡೆಗೆ ನೀಮಿರಿ, ನನ್ನ ಪಡೆಗೆ ನಾನು ಇರ್ತೀನಿ ಅಂತ ಹೇಳ್ತಿದ್ದೀನಿ ಅದಕ್ಕೆ. ಸಿದ್ದು, ಒಂದು ನಿಮಿಷ, ನಾನು ಹೇಳೋ ಮಾತು ಸ್ವಲ್ಪ ಕೇಳ್ತೀರಾ? ಕೇಳ್ತೀನಿ, ಹೇಳಿ ಅದಕ್ಕೆ. ನೋಡಿ ಸಿದ್ದು, ನೀವು ನಿಮ್ಗೆ ಅವಳನ್ನ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ಬೋದು. ಅದೇ ಅವಳಿಗೆ ನಿಮ್ಮನ್ನ ಮದುವೆ ಆಗೋದಕ್ಕೆ ಇಷ್ಟ ಇದೆ. ನೀವು ಈ ಥರ ಅವಳ ಹತ್ರ ಹೇಳಿದ್ರೆ, ಅವಳು ಮನೆಯವ್ರ ಹತ್ರ ಬಂದು ಸಿದ್ದುಗೆ ನನ್ನ ಮದುವೆ ಆಗೋದಕ್ಕೆ ಇಷ್ಟ ಇಲ್ವಂತೆ ಅಂತ ಹೇಳಿಬಿಟ್ರೆ ಆಗ ಏನು ಮಾಡ್ತೀರಾ?
ಆಗ ಮನೆಯವರು ಯಾಕೆ ಅವ್ನಿಗೆ ಇಷ್ಟ ಇಲ್ವಂತೆ ಅಂತ ಕೇಳಿದ್ರೆ ಸಿದ್ದು ಬೇರೆ ಯಾವುದೋ ಹುಡುಗಿನ ಪ್ರೀತಿ ಮಾಡ್ತಿದಾರಂತೆ ಅಂತ ಹೇಳ್ಬಿಟ್ರೆ ಏನು ಮಾಡ್ತೀರಾ? ಅಂದರೆ ನೀವೀಗ ಏನು ಹೇಳಕೊಟ್ಟಿದ್ದೀರತ್ಗೆ? ನೋಡಿ ಸಿದ್ದು, ಅವಳು ಮಾವನ ಹತ್ರ ಬಂದು ಈ ವಿಷಯ ಹೇಳಿದ್ಲು ಅಂತ ತಿಳ್ಕೊಳ್ಳಿ, ಆಗ ನಿಮ್ಮಪ್ಪ ಸುಮ್ಮನಿರ್ತಾರಾ? ನೀವು ಪ್ರೀತಿಸ್ತಾ ಇರೋ ಹುಡುಗಿ ಯಾರು ಅಂತ ಹುಡುಕಿಸ್ತಾರೆ. ಅವ್ರಿಗಿರೋ ಕಾಂಟ್ಯಾಕ್ಟ್ಸಿಂದ ಅದನ್ನ ಪತ್ತೆ ಹಚ್ಚೋದು ಕಷ್ಟ ಏನಲ್ಲ ಅಲ್ವಾ? ಸಿಂಪಲ್, ನಿಮ್ಮ ಫೋನ್ ನಂಬರ್ನ ಟ್ರೇಸ್ ಮಾಡಿದ್ರೆ ನೀವು ಯಾರ ಜೊತೆ ಜಾಸ್ತಿ ಮಾತಾಡ್ತಾ ಇದ್ದೀರಾ ಅಂತ ಈಸಿಯಾಗಿ ಗೊತ್ತಾಗುತ್ತೆ. ಆಗ ನೀವು ಪ್ರೀತಿಸ್ತಾ ಇರೋ ಆ ಹುಡುಗಿ ಬೇರೆ ಯಾರೂ ಅಲ್ಲ, ಭಾವನಾನೇ ಅಂತ ಗೊತ್ತಾಗೋಗ್ಬಿಟ್ರೆ ಮುಗೀತು ಸಿದ್ದು ಕತೆ. ಅವ್ರ ಮನೆ ಹತ್ರ ಹೋಗಿ ದೊಡ್ಡ ರಂಪ ರಾಮಾಯಣ ಮಾಡಿಸ್ಬಿಡ್ತಾರೆ. ಈಗಾಗಲೇ ನಿಮ್ಮ ಅಕ್ಕನ ವಿಚಾರದಲ್ಲಿ ಎಂಥ ದ್ವೇಷ ಸಾಧಿಸ್ತಾ ಇದ್ದಾರೆ ಅನ್ನೋದು ನಿಮಗೂ ಚೆನ್ನಾಗಿ ಗೊತ್ತು ತಾನೆ. ಅದಕ್ಕೆ ಬಿಡಿಸಿ ಹೇಳ್ತಾ ಇದ್ದೀನಿ ಸಿದ್ದು, ನೀವು ಆತರ ಪಡಬೇಡಿ, ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಯೋಚನೆ ಮಾಡಿ. ಅಯ್ಯೋ ಅದಕ್ಕೆ ಈಗ ನಾನು ಏನು ಮಾಡಬೇಕು ಅಂತೀರಾ? ಅದನ್ನು ನೀವು ಯೋಚನೆ ಮಾಡಬೇಕು ಸಿದ್ದು, ಇದು ನಿಮ್ಮ ಜೀವನ. ಏನದ್ಗೆ ನೀವು ಹೇಳ್ತಿರೋದು ನೋಡಿದ್ರೆ ಆ ಪೂರ್ವವ್ರು ಹೇಳ್ದಾಗೆ ಅವ್ರ ಪ್ರೀತಿನ ಒಪ್ಕೊಂಡು ಅವ್ರನ್ನೇ ಮದುವೆ ಆಗೋ ಅನ್ನೋ ಹಂಗದೆ. ನಾನು ಹಾಗೆ ಹೇಳ್ತಾ ಇಲ್ಲ ಸಿದ್ದು, ನೀವು ಭಾವನಾನ ಎಷ್ಟು ಪ್ರೀತಿಸ್ತೀರಾ ಅಂತ ನನಗೆ ಗೊತ್ತಿಲ್ವಾ ಹೇಳಿ? ಯಾವತ್ತಿದ್ರೂ ನೀವಿಬ್ರು ಒಂದಾಗಲೇಬೇಕು ಅನ್ನೋದೇ ನನ್ನ ಆಸೆ. ಆದರೆ ಈ ಸಮಯದಲ್ಲಿ ನೀವು ಆತರ ಪಡಬೇಡಿ, ಕೆಲಸ ಕೆಟ್ಟೋಗುತ್ತೆ. ನೀವು ಕೇರ್ಫುಲ್ಲಾಗಿ ಹೆಜ್ಜೆ ಇಡಬೇಕು. ಏನದ್ಗೆ ನೀವು ಹಂಗೂ ಹೇಳ್ತೀರಾ ಹಿಂಗೂ ಹೇಳ್ತೀರಾ, ಆದರೆ ಏನು ಮಾಡಬೇಕು ಅಂತ ಮಾತ್ರ ಹೇಳೋದಿಲ್ಲ. ನಾನಿನ್ನು ಏನು ತಾನೇ ಮಾಡಲಿ ಸಿದ್ದು? ನೋಡಿ, ನನ್ನ ಪ್ರಕಾರ ಇದಕ್ಕಿರೋದು ಒಂದೇ ಪರಿಹಾರ. ಹಾಂ, ಪೂರ್ವಿಗೆ ಈಗಲೇ ಇದ್ರ ಬಗ್ಗೆ ಏನೂ ಹೇಳಬೇಡಿ. ನಿಮ್ಮ ನಿರ್ಧಾರ ಅವಳಿಗೆ ಗೊತ್ತಾಗಬಾರ್ದು. ಅವಳ ಹತ್ರ ಸುಮ್ಮನೆ ಇನ್ನೊಂದು ಸ್ವಲ್ಪ ದಿವಸ ಟೈಮ್ ತಗೊಳ್ಳಿ. ಆ ಟೈಮಲ್ಲಿ ಕರೆಕ್ಟಾಗಿ ಏನು ಮಾಡಬೇಕು ಅಂತ ಯೋಚನೆ ಮಾಡಿ ಅದನ್ನೇ ಮಾಡೋಣ. ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಿಸು ಅಂತ ನಿಮಗೆ ಗೊತ್ತು ತಾನೆ. ಆ ಥರದಲ್ಲಿ ಎಡವಿ ಏನೇನೋ ಎಡವಟ್ಟು ಮಾಡ್ಕೊಳ್ಳೋದು ಬೇಡ ಸಿದ್ದು. ಅದಕ್ಕೆ ನನ್ನ ಮಾತು ಕೇಳಿ, ಆ ಹುಡುಗಿ ಹತ್ರ ಇನ್ನೊಂದು ಸ್ವಲ್ಪ ದಿನ ಟೈಮ್ ತಗೊಳ್ಳಿ. ಸರಿ ಅದಕ್ಕೆ. ಮೇಡಮ್ ಅವರೇ ನೋಡಿ, ನಿಮಗೆ ಸಡನ್ನಾಗಿ ಬಂದು ಹೇಳಿದ್ರೆ ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಇದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ನನಗೂ ಟೈಮ್ ಬೇಕು. ಅಯ್ಯೋ ಅಷ್ಟೇನಾ? ಸರಿ, ಡೋಂಟ್ ವರಿ, ಎಷ್ಟು ಬೇಕೋ ಟೈಮ್ ತಗೊಳ್ಳಿ. ಆದರೆ ನನಗೊಂದು ಪಾಸಿಟಿವ್ ರೆಸ್ಪಾನ್ಸ್ ಬೇಕು ಅಷ್ಟೇ. ಓಕೆನಾ? ಸರಿ, ನಾನಿನ್ನ ಬರ್ತೀನಿ ಮೇಡಮ್ ಅವರೇ. ಸರಿ. ಬಾಯ್. ನನಗೆ ನಿಮ್ಮ ಮೇಲೆ ಪ್ರೀತಿ ಆಗಿದೆ ಅಂದರೆ ನಿಮಗೂ ನನ್ನ ಮೇಲೆ ಪ್ರೀತಿ ಹಾಗೇ ಆಗುತ್ತೆ. ಕಾಯ್ತೀನಿ. ಇವಾಗ ರಿಜಿಸ್ಟ್ರೇಷನ್ ಆಫೀಸ್ ಹತ್ರ ಹೋದ್ರೆ ಅಲ್ಲಿಗೆ ಜಾನು ಬರ್ತಾಳೆ. ಅವಳನ್ನ ಹೇಗೆ ಅವಾಯ್ಡ್ ಮಾಡೋದು? ಅಲ್ಲಿಗೆ ಹೋಗಿ ಮನಸ್ಸೇ ಬರ್ತಾ ಇಲ್ಲ. ಬೇಡ, ಮನೇಲಿ ಇದ್ಬಿಡ್ತೀನಿ. ಅಪ್ಪ ಕೇಳಿದ್ರೆ ಏನೋ ಒಂದು ರೀಸನ್ ಹೇಳಿ ತಪ್ಸ್ಕೊಂಡ್ರಾಯ್ತು. ವಿಶ್ವ, ರೆಡಿಯಾಗಿದ್ದೇನೋ? ಯಾಕೋ ವಿಶ್ವ ಹೀಗೆ ಕೂತಿದ್ಯಾ, ಇನ್ನೂ ರೆಡಿಯಾಗಿಲ್ಲ? ನೀನು ಅಲ್ಲಿಗೆ ಬರೋದಿಲ್ವಾ? ಇಲ್ಲ, ನಾನು ಬರಲ್ಲ. ಅಲ್ಲಿಗೆ ಬಂದು ನಾನೇನು ಮಾಡಲಿ? ನೀನು ಅಪ್ಪ ಅಮ್ಮನ ಜೊತೆ ಹೋಗ್ಬಾ. ಓ, ಹಾಗಿದ್ರೆ ನೀನು ಅಲ್ಲಿಗೆ ಬರಲ್ಲ. ಅದನ್ನೇ ತಾನೇ ಹೇಳ್ತಿರೋದು. ಸುಮ್ಮನೆ ನಾನು ತಲೆ ತಿನ್ಬಿಡೋ, ಹೋಗಿ ನೀನು. ನಿನಗೆ ಯಾರ ಕೈಲಿ ಹೇಳ್ಸ್ಕರ್ಸ್ಬೇಕಂತ ನಂಗೆ ಚೆನ್ನಾಗಿ ಗೊತ್ತು. ಲಲಿತಾ, ಲಲಿತಾ ರೆಡಿ ಆದ್ಯಾ? ನೀವು ಹೆಣ್ಣು ಮಕ್ಕಳಿಗೆ ಒಂದಿನ ಪೂರ್ತಿ ಟೈಮ್ ಕೊಟ್ಟರು ರೆಡಿ ಆಗಲ್ಲ. ಬಂದ್ಬಿಟ್ಟೆ ರೀ. ಎಲ್ಲಿ ಅವನೆಲ್ಲಿ? ಈ ವಿಶ್ವ ಬರಲ್ಲ ಅಂತ ಹೇಳ್ತಿದ್ದ ನೋಡಿ. ಬರಲ್ವಂತ?
ವಿಶ್ವ ವಿಶ್ವ ಬೇಗ ಬೇಗ ಬಾರೋ. ಅಲ್ಲ ನೀನು ರಿಜಿಸ್ಟ್ರೇಷನ್ಗೆ ಯಾಕೆ ಬರ್ತಾ ಇಲ್ಲ? ಅದು ಅಪ್ಪ ನನಗೊಂದು ಮುಖ್ಯವಾದ ಕೆಲಸ ಇತ್ತು, ನೀವು ಹೋಗಿ ಬನ್ನಿ. ನಿನ್ನ ಕೆಲಸ ಏನಾದರೂ ಇದ್ರೆ ಆಮೇಲೆ ಇಟ್ಕೋ. ಅಲ್ವೋ, ನೀನು ಈ ಮನೆ ಮೊಮ್ಮಗ, ನೀನು ಸೈನ್ ಮಾಡಿದ ರಿಜಿಸ್ಟ್ರೇಷನ್ ಹೇಗೋ ಆಗತ್ತೆ? ಅಲ್ಲ ಅಪ್ಪ, ಅದು ಅಲ್ಲಾಗಿಲ್ಲ ಎಲ್ಲ ಏನೂ ಇಲ್ಲ. ಹೋಗಿ ರೆಡಿಯಾಗಿ ಬಾ. ಅಯ್ಯೋ, ಹೋಗಿ ರೆಡಿಯಾಗಿ ಬಾಪ, ಟೈಮ್ ಆಯಿತು. ಸರಿಯಪ್ಪ. ಎಲ್ಲ ಒತ್ತಾಯ ಮಾಡಿ ಮಾಡಿ ಮಾಡಿಸ್ಬೇಕು, ಅಭ್ಯಾಸ ಆಗ್ಬಿಟ್ಟಿದ್ದ. ನಾನು ರೆಡಿ ಮಾಡಿಸ್ಕೊಂಡು ಕರ್ಕೊಂಡ್ಬರ್ತೀನಿ. ಬೇಗ ಹೋಗಮ್ಮ, ತಲೆ ಮೇಲೆ ಹೊಡೆದು ಕರ್ಕೊಂಬ. ಏ ವಿಶ್ವ ವಿಶ್ವ ನಿಂತ್ಕೋ. ನೋಡಿದ್ಯಾ ಎಲ್ಲಿ ಸ್ವಿಚ್ ಹಾಕಿದ್ರೆ ಬಲ್ಬ್ ಆನ್ ಆಗುತ್ತೆ ಅಂತ ನನಗೆ ಈಗ ಚೆನ್ನಾಗಿ ಗೊತ್ತಾಯ್ತು. ನನ್ನನ್ನು ಹಾಳು ಮಾಡಬೇಕು ಅಂತಾನೆ ಬಂದಿದ್ಯಾ ಅನ್ಸತ್ ನೀನು. ಯಾಕೋ ಹೀಗೆ ಹೇಳ್ತಿದ್ಯಾ? ನಿನ್ನ ಜೊತೆ ಹೊರಗೆ ಹೋಗೋಕೆ ಅವಕಾಶ ಸಿಕ್ಕಿದ್ರೆ ನಾನು ಅದನ್ನು ಮಿಸ್ ಮಾಡ್ಕೋತೀನ ಹೇಳು. ಹಾಗಂತ ನಾನೇ ನಿನ್ನ ಮೇಲೆ ಕಂಪ್ಲೇಂಟ್ ಹೇಳಿಲ್ಲ, ಜಸ್ಟ್ ನೀನು ಬರಲ್ಲ ಅಂತ ಹೇಳಿದೆ ಅಷ್ಟೇ. ಏನೋ ಒಂದು ಹೇಳಿ ಬರೋ ಥರ ಮಾಡ್ಕೊಂಡಿಲ್ಲ. ಅದಾಗಿರ್ಲಿ, ನೀನು ಯಾಕೆ ಅಲ್ಲಿಗೆ ಬರಲ್ಲ ಅಂತ ಹೇಳಿದೆ? ಅಲ್ಲಿ ಯಾರಾದರೂ ನಿಂಗೆ ಗೊತ್ತಿರೋರು ಬರ್ತಿದ್ದಾರಾ? ಪ್ರೈಮ್ ಮಿನಿಸ್ಟರ್ ಬರ್ತಿದ್ದಾರೆ. ಓ ಹೌದಾ? ಹಾಗಿದ್ರೆ ನನ್ಗೆ ಅವ್ರ ಜೊತೆ ಒಂದು ಸೆಲ್ಫಿ ಕೊಡ್ಸು. ತೆಗೆದು ಬಿಟ್ಟು ಅಂದ್ರೆ ಮೂತಿ ಮುತ್ತತಿ ಕಡೆ ಹೊಡ್ಬೇಕು. ನಡೆ ಸುಮ್ಮನೆ. ಯಾವಾಗ ನೋಡು ಸಿಡುಕ್ ಮೂತಿ ಸಿಂಗಾರಪ್ಪನ ಥರ ಆಡ್ತಿರ್ತಾನೆ. ಲೋ ವಿಶ್ವ, ಬೇಗ ರೆಡಿಯಾಗಿ ಬಾರೋ. ಲಲಿತಾ, ಅವಳಿಗೆಲ್ಲ ಹೇಳಿದ್ಯಾ ತಾನೇ? ಹೇಳಿದ್ದೀನಿ ರೀ. ನೋಡು, ಅವಳು ಬಂದಾಗ ಏನು ಕೆಲಸ ಇದೆಯೋ ಅಷ್ಟು ಮಾತ್ರ ನೋಡಬೇಕು. ಅವಳ ಜೊತೆ ವಿಪರೀತ ಮಾತಾಡ್ಸೋದು, ತನುಗೆ ಮಗಂಗೆ ಪರಿಚಯ ಮಾಡಿಸೋದು ಮಾಡக்கூಡ್ದು. ಅವಳು ಬಂದ್ಲಾ, ಸೈನ್ ಮಾಡಿ ಹೋದ್ಲಾ, ಅಷ್ಟೇ ಇರಬೇಕು. ಆಯ್ತು ರೀ. ಆದರೆ ಗೀದ್ರೆ ಎಲ್ಲ ಏನೂ ಇಲ್ಲ ಲಲಿತಾ. ನಾನು ಏನು ಹೇಳಿದ್ದೀನೋ ಅಷ್ಟು ಮಾತ್ರ ಮಾಡಬೇಕು. ಅರ್ಥ ಆಯ್ತಾ? ಸರಿ ರೀ. ಫೋನ್ ಮಾಡಿ ಕೇಳು ಹೊರಟಿದ್ದಾಳ ಅಂತ. ನಾನು ಆಗಲೇ ಫೋನ್ ಮಾಡಿದ್ದೆ, ಹೊಟ್ಟಿದ್ದಾಳಂತೆ. ನಾವಲ್ಲಿ ಹೋಗಿ ಸೇರೋಷ್ಟಕ್ಕೆ ಅವಳು ಬಂದ್ಬಿಟ್ಟಿರ್ತಾಳೆ. ಆಹಾ. ವಿಶ್ವ, ತನು ಬನ್ನಿ, ಬೇಗ ಟೈಮ್ ಆಯಿತು. ಇಟ್ಕೊಳ್ಳಂತೆ ನಡೀರಿ. ಆಗಲೇ 10 ಗಂಟೆ ಆಗೋಯ್ತು. ಬನ್ನಿ ನಡಿಯಮ್ಮ. ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಇರೆ ಮಾತೇಕೆ ಗೊತ್ತಾಗ್ತಿಲ್ವಾ? ಪಾಸಾ? ಓಕೆ, ಪಾಸ್. ಕುಣಿದು ಕುಣಿದು ಬಾರೆ, ಒಲಿದು ಒಲಿದು ಬಾರೆ, ಜೀವಕ್ಕೆ ಜೀವ ತಂದವಳೆ, ಜೀವಕ್ಕಿಂತ ಸನಿಹ ಬಾರೆ, ಉಲವೇ ವಿಸ್ಮಯ. ಯಾ ಯಾರೇ ಕೂಗಾಡಲಿ, ಊರೇ ಹೋರಾಡಲಿ, ಎಮ್ಮೆ ನಿನಗೆ ಸಾಟಿ ಇಲ್ಲ. Love me or hate me, kiss me or kill me, oh darling please do something to me. Tarararara, tarararara. ಪಾಸಿಲ್ಲ. ಸಾಕು ರೀ, ಸ್ವಲ್ಪ ಬ್ರೇಕ್ ತಗೊಳ್ಳೋಣ. ನಿಮ್ಗೆ ಹೇಗೆ ಖುಷಿ ಅನ್ಸುತ್ತೋ ಹಾಗೆ ಮಾಡಿ. ಈಗ ರಿಜಿಸ್ಟ್ರೇಷನ್ ಆಗೋದ್ರಲ್ಲಿದೆ ಅಂತ ಎಷ್ಟು ಖುಷಿಯಾಗಿದ್ದೀನಿ ಗೊತ್ತಾ? ನಂಗೂ ಅಷ್ಟೇ ರೀ, ಎಷ್ಟು ಬೇಗ ಇದೆಲ್ಲ ಆಗೋಯ್ತು ಅನಿಸ್ತಿದೆ. ಒಳ್ಳೆ ಸಮಯ ಅಂತ ಬಂದ್ರೆ ಕಣ್ ತೆಗೆಯೋದ್ರೊಳಗೆ ಎಲ್ಲವೂ ಆಗುತ್ತೆ ಅನ್ನೋದಕ್ಕೆ ಇದೇ ಉದಾಹರಣೆ ನೋಡಿ. ಹೌದು ಚಿನ್ನಂಬರಿ, ನೋಡಿ ಇದಕ್ಕೆಲ್ಲ ಮುಖ್ಯವಾದ ಕಾರಣ ಆ ಜಮೀನು ಓನರ್ ಮನೆಯವರು ಅಂತ ಇಟ್ಕೊಳ್ಳಿ. ನಾನು ಮೊದಲನೇ ಸರ್ತಿ ಅವ್ರ ಮನೆಗೆ ಹೋದಾಗ್ಲಿಂದನೂ ನಾನು ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಗೊತ್ತಾ? ಅವ್ರ ಪ್ರೀತಿ ಕಾಳಜಿ ಎಲ್ಲ ನೋಡ್ತಾ ಇದ್ರೆ ಅತ್ತೆ ಮಾವನಿಗೆ ಅಪ್ಕ ಬರ್ತಾರೆ ನನಗೆ. ಎಷ್ಟು ಸುಸಂಸ್ಕೃತರು ಅಂತೀರಿ ಬಾ. ಆಮೇಲೆ ಅವ್ರ ಮನೇಲಿ ಒಂದು ದಿವಸ ಅಡುಗೆ ಊಟ ಮಾಡಿದೆ ಅಂತ ಹೇಳಿದ್ನಲ್ಲ, ಅದಾದ್ಮೇಲಂತೂ ಅತ್ತೆನೆಗೆ ಅಪ್ಕ ಬರ್ತಿದ್ರು ನನಗೆ. ಆಮೇಲೆ ನೀವು ತಂಬಿಟ್ಟಿನ ವಿಷಯ ಹೇಳ್ದಾದ್ಮೇಲಂತೂ ನೋಡ್ದಾಗೆಲ್ಲ ಅವರನ್ನ ಅತ್ತೆ ಮಾವನಿಗೆ ಅಪ್ಕ ಬರ್ತಾರೆ.
ನೀವಿಷ್ಟೆಲ್ಲ ಹೇಳ್ತಿರೋದು ಕೇಳ್ತಿದ್ರೆ ಅವ್ರನ್ನ ನಾನು ನೋಡ್ಬೇಕು ಅನ್ನೋ ಕುತೂಹಲ ಜಾಸ್ತಿ ಆಗ್ತಿದೆ. ನಿಮ್ಮ ಕುತೂಹಲಕ್ಕೆ ಇನ್ನು ಸ್ವಲ್ಪ ಹೊತ್ತಲ್ಲಿ ಉತ್ತರ ಸಿಗುತ್ತಲ್ಲ. ಅದು ಅಲ್ಲದೆ ರಿಜಿಸ್ಟ್ರೇಷನ್ ಪ್ರಾಸೆಸ್ಗೆ ಅಂತ ಮತ್ತೆ ಸುಮಾರು ಸಲ ಅವ್ರನ್ನ ಭೇಟಿ ಮಾಡಬೇಕಾಗತ್ತೆ. ಹೋಗಪ್ಪ. ಲಕ್ಷ್ಮಿ, ಹೇಳಿ ಲಕ್ಷ್ಮಿ. ನಾನು ರಿಜಿಸ್ಟ್ರೇಷನ್ ಆಫೀಸ್ ಹತ್ರ ಇದ್ದೀನಿ, ನೀವೆಲ್ಲಿದ್ದೀರಾ? ಹೌದಾ, ಹಾಗಾದ್ರೆ ಅಲ್ಲೇ ಇರು, ನಾನು ಬಂದ್ಬಿಡ್ತೀನಿ. ಸರಿ ಅತ್ಗೆ, ನಾನು ಆಚೆನೇ ಇರ್ತೀನಿ, ನೀವು ಬಂದ್ಬಿಡಿ. ಲಕ್ಷ್ಮಿ ನೋಡು, ಅವಳಿಗೆ ಹೇಳು ಬರಬೇಕು, ಸೈನ್ ಮಾಡಿ ಹೋಗಬೇಕು. ನಿನ್ನ ನೋಡೋದಾಗ್ಲಿ ಮಾತಾಡ್ಸೋದಾಗ್ಲಿ ವಿಶ್ವನಾಥನು ನಾವು ಯಾರನ್ನೂ ಮಾತಾಡಿಸ್ಬಾರ್ದು, ಆಯ್ತಾ? ಜಯಂತು ಫೋನ್ ಮಾಡ್ತಾ ಇದ್ದಾರೆ. ಹೇಳಿ ಜಯಂತ್ ಅವರೇ. ನಮಸ್ತೆ ಸರ್. ಸರ್, ನಾವು ರಿಜಿಸ್ಟ್ರೇಷನ್ ಆಫೀಸ್ ಹತ್ರ ಇದ್ದೀವಿ. ಓ ಹೌದಾ, ಇನ್ನೇನೋ ನನ್ನ ತಂಗಿ ಬಂದ್ಬಿಡ್ತಾಳೆ. ಅವಳು ಬಂದ ತಕ್ಷಣ ನಾನು ನಿಮಗೆ ಫೋನ್ ಮಾಡ್ತೀನಿ, ನೀವು ಆರಾಮಾಗಿ ಕಾರಲ್ಲೇ ಕೂತೀರಿ. ಆಗಲಿ ಸರ್, ಫೋನ್ ಮಾಡಿ ಕಾಯ್ತಿರ್ತೀವಿ. ಚಿನ್ನಮರಿ ಅವರು ತಂಗಿ ಬರೋಕ್ಕೋಸ್ಕರ ಕಾಯ್ತೀಯಾರಂತೆ, ಒಂದು 5 ನಿಮಿಷ ಅಂತ ಹೇಳಿದ್ರು. ನಾನು ಹೇಳಿದ ನೆನಪಿದೆ ತಾನೆ, ಲಕ್ಷ್ಮಿ ಬರಬೇಕು, ಸೈನ್ ಮಾಡಿ ಹೋಗ್ತಾ ಇರಬೇಕು. ಒಡೆ ಎಲ್ಲ ಏರ್ಪಾಡು ಮಾಡಿದ್ದೀನಿ, ಬೇರೆ ಯಾವ ವ್ಯವಹಾರನೂ ಹೇಳ್ಕೊಡ್ತು. ನಾನು ವಿಷಯ ಮಾಡ್ಕೊಡ್ತೀನಿ. ದೇವ್ರೆ, ನೀನೇ ಕಾಪಾಡಬೇಕು. ಜಾನು ಕಣ್ಗೆ ಬೀಳ್ದೇ ಹಾಗೆ ಮಾಡಪ್ಪ. ಸದ್ಯ ನಾನು ಫ್ರೆಂಡ್ ಸಿಕ್ಕಿರ್ಲು ಅಂತ ಹೋಗ್ಬಿಟ್ಲು. ಅವಳು ಬಂದು ಇವಳೆ ಜಾನು ಅಂತ ಗೊತ್ತಾಗಿದ್ರೆ ದೊಡ್ಡ ರಾಮಾಯಣ ಮಾಡಿರೋಳು. ತನು, ನೀನು ಇಲ್ಲದೆ ಇರೋದೇ ಒಳ್ಳೇದಾಯ್ತಮ್ಮ. ಆದ್ರೆ ನಾನೀಗ ಏನ್ ಮಾಡ್ಲಿ? ಇಲ್ಲೇ ಇದ್ರೆ ಅಪ್ಪ ಬಾ ಅಂತ ಕರೀತಾರೆ, ಹೊರಗೋದ್ರೆ ಜಾನು ಕಂಡಿಡ್ದು ಬಿಡ್ತಾಳೆ. ದೇವ್ರೆ, ನೀನೇ ಕಾಪಾಡು. ಯಾಕೋ ವಿಶ್ವ ಒಂಥರ ಇದೆಯಾ? ಅದು ಏನೋ ಒಂಥರ ಸುಸ್ತಾಗ್ತಿದೆ, ತಲೆನೋವ್ತಿದೆ. ಹೌದಾ? ಹಾಗಾದ್ರೆ ಇಲ್ಲೇ ಹತ್ತಿರದಲ್ಲಿ ಒಳ್ಳೆ ನಿಂಬೆಹಣ್ಣು ಜ್ಯೂಸ್ ಸಿಗುತ್ತೆ. ನಾನು ಇಲ್ಲಿ ಬಂದಾಗೆಲ್ಲ ಕುಡ್ಕೊಂಡೆ ಹೋಗೋದು. ಬಾ, ಕುಡ್ಕೊಂಡು ಬರೋಣ ಬಾ. ಸರಿ ಅಪ್ಪ. ಅಪ್ಪ, ಅಮ್ಮ ಇಲ್ಲಿ? ಅಮ್ಮನ ಇಲ್ಲೇ ಯಾರೋ ಪರಿಚಿತ ಸಿಕ್ಕಿದ್ರು, ಮಾತಾಡ್ಸ್ಕೊಂಡು ಬರ್ತೀನಿ ಅಂತ ಹೇಳಿದಾರೆ. ಅವ್ರು ಬರೋಷ್ಟರಲ್ಲಿ ನಾವು ಜ್ಯೂಸ್ ಕುಡಿದು ಬರೋಣ ಬಾ. ಸರಿ ಅಪ್ಪ. ಹಬ್ಬ, ಜಾನ್ವಿಯಿಂದ ತಪ್ಪಿಸ್ಕೊಳ್ಳೋಕೆ ಒಂದೊಳ್ಳೆ ಅವಕಾಶ ಸಿಕ್ತು. ಲಕ್ಷ್ಮಿ, ಅತ್ಗೆ, ಹೇಗಿದ್ಯಾ ಲಕ್ಷ್ಮಿ? ನಾನು ಚೆನ್ನಾಗಿದ್ದೀನಿ ಅತ್ಗೆ. ಎಲ್ಲಿ ನೀನ್ ಬರ್ತೀಯೋ ಇಲ್ವೋ ಅಂತ ಟೆನ್ಷನ್ ಆಗೋಗಿತ್ತು. ಬರ್ತೀನಿ ಅಂತ ಮಾತು ಕೊಟ್ಮೇಲೆ ಬರ್ದೇ ಇರಕ್ಕಾಗತ್ತಾ ಅತ್ಗೆ? ಲಕ್ಷ್ಮಿ, ಬಾ, ಒಳಗೆ ಹೋಗೋಣ. ನೀನೊಂದು ಸೈನ್ ಮಾಡ್ಬಿಟ್ಟು ಮನೆಗೆ ಹೋಗ್ಬೋದು. ಆಯ್ತತ್ಗೆ, ಬನ್ನಿ. ಬಾ. ನನಗೂ ಅದೇ ಬೇಕಾಗಿರೋದು ಅತ್ಗೆ. ಅವ್ರು ಬರೋದಕ್ಕೂ ಮುಂಚೆ ನನ್ನ ಕೆಲಸ ಮುಗಿಸ್ಕೊಂಡು ಹೋಗ್ಬಿಡ್ಬೇಕು.